ಲಕ್ಷ್ಮಿ ಲಕ್ಷ್ಮಿ ಸೀನು ಬಂದಿದ್ದಾನೆ, ಕಾಫಿ ತಗೊಂಡ್ಬಮ್ಮ. ಏನಪ್ಪ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟೆಲ್ಲ? ಅಮ್ಮ, ಅದು ಇವತ್ತು ಸವಾರಿಗಳು ಸರಿಯಾಗಿ ಸಿಗ್ಲಿಲ್ಲ, ಮಳೆ ಬೇರೆ ಬರ್ತಾ ಇತ್ತಲ್ಲ, ಅದಕ್ಕೆ ಬೇಗ ಬಂದೆ. ಹೋಗೋ ಸೀನು, ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ಬೇಕಾ? ಸುಮ್ಮನೆ ಮನೇಲಿ ಇರಬಾರ್ದೇನು? ಹೋಗಪ್ಪ ನೀನು. ಮನೇಲಿ ಇದ್ಕೊಂಡು ಏನು ಮಾಡ್ಲಮ್ಮ, ಶಕ್ತಿ ಇರೋ ತನಕ ದುಡಿತೀನಿ ಬಿಡು. ಅಲ್ಲ ಸೀನ, ನೀನು ಈ ಮಳೆಯಲ್ಲಿ ಆಟೋ ಓಡಿಸೋದು ನನಗಿಷ್ಟ ಇಲ್ಲ ಕಣೋ. ನೋಡ, ನೀನು ಇಷ್ಟು ದಿವಸ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ, ಈಗ ನೀನು ಆಚೆ ಈಚೆ ಓಡಾಡೋದು ನನಗೆ ಸಮ್ಮತಿ ಇಲ್ಲ ಕಣೋ. ಅಲ್ಲ ಕಣೋ ಸೀನ, ಇಷ್ಟು ದಿನ ದುಡ್ದಿದ್ದು ಸಾಕಲ್ವೇನೋ? ನಾನು ಅದನ್ನೇ ಹೇಳ್ತಾ ಇದ್ದೀನತ್ತೆ, ಆದ್ರೆ ನನ್ನ ಮಾತನ್ನೇ ಕೇಳಲ್ಲ. ಅಮ್ಮ, ರೈತರ ಮಕ್ಕಳು ಕೈ ಕೆಸರು ಮಾಡ್ಕೊಳ್ದೇ ಇದ್ರೆ ನಮ್ಮ ತಟ್ಟೆ ಮೇಲೆ ಅನ್ನ ಬರುತ್ತಾ? ಅವ್ರು ಹಿಂಗೆ ವಯಸ್ಸಾಯ್ತು ಅಂತ ಕೂತ್ಕೊಂಡ್ರೆ ನಾವೇನು ತಿನ್ಬೇಕು? ಗಡಿನಲ್ಲಿ ಮಳೆ ಚಳಿ ಗಾಳಿ ಲೆಕ್ಕಿಸ್ದೆ ನಮ್ಮ ಸೈನಿಕರು ನಮ್ಮ ದೇಶ ಕಾಪಾಡೋದ್ರಿಂದ ನಾವು ಆರಾಮಾಗಿರೋದು. ಅವ್ರ ಕಷ್ಟಗಳು ಹೋಲಿಸಿದ್ರೆ ನಾನು ಪಡೋ ಕಷ್ಟ ಏನೂ ಇಲ್ಲ. ಶಕ್ತಿ ಇರೋ ತನಕ ಮಾಡ್ತೀನಿ ಬಿಡು. ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನೆಗೊಂದು ಸ್ವಲ್ಪ ದುಡ್ಡಿನ ಸಹಾಯನೂ ಆಗುತ್ತೆ. ಈಗೇನು ಕಡಿಮೆ ಆಗಿದೆ ಅಂತ ನೀನು ದುಡಿಬೇಕು ಕಣೋ. ಮಕ್ಕಳೆಲ್ಲ ದುಡಿತಾ ಇದ್ದಾರೆ, ಇವಾಗ ಅವ್ರಿಗೆ ಜವಾಬ್ದಾರಿ ಕೊಡ. ಬೇಡಮ್ಮ, ಪಾಪ ಅವರು ಈಗಿನ್ನೂ ಸೆಟ್ಲ್ ಆಗ್ತಿದ್ದಾರೆ. ಈಗ ಅವ್ರ ಮೇಲೆ ಸಂಸಾರದ ಹೊರೆ ಹಾಕಿದ್ರೆ ಅವ್ರ ಸಣ್ಣ ಸಣ್ಣ ಆಸೆಗಳಿಗೆ ನಾವು ಯಾಕೆ ತಣ್ಣೀರು ಹಚ್ಚಬೇಕು? ಇರಲಿ ಬಿಡು. ಹಾಗಂತ ನೀವೆಷ್ಟು ದಿನ ಈ ಭಾರ ಹೊರ್ತೀರಾ ಹೇಳಿ? ಆಟೋ ಓಡ್ಸಕ್ ಶುರು ಮಾಡ್ದಾಗಿಂದ ನೀವೆಷ್ಟು ಸೊರ್ಗಿದ್ದೀರಾ ಗೊತ್ತಾ? ಅವಳು ಹೇಳ್ದಂಗೆ ಮುಖದಲ್ಲಿ ಮೊದಲಿದ್ದ ಕಳೆ ಇವಾಗ ಇಲ್ಲ ಕಣೋ. ಅಮ್ಮ, ನಾನು ಆರಾಮಾಗಿದ್ದೀನಿ. ಹಂಗೆ ನೋಡಿದ್ರೆ ಮೊದಲಿಗಿಂತ ಚೆನ್ನಾಗಿದ್ದೀನಿ. ನೀವಿಬ್ಬರು ನನ್ನ ತುಂಬ ಪ್ರೀತಿಯಿಂದ ನೋಡ್ತೀರಲ್ಲ, ಅದಕ್ಕೆ ನಿಮ್ಮ ಕಣ್ಣಿಗೆ ನಾನು ಹಂಗೆ ಕಾಣಿಸ್ತಿದ್ದೀನಿ ಅಷ್ಟೆ. ನೀ ಏನಾದರೂ ಮಾಡು, ಆರೋಗ್ಯ ಹುಷಾರು ಕಣೋ. ನನ್ನ ಬಗ್ಗೆ ನೀವು ಯಾರೂ ಯೋಚನೆ ಮಾಡಬೇಡಿ, ನಾನು ಆರಾಮಾಗಿದ್ದೀನಿ. ಲಕ್ಷ್ಮಿ, ಹರೀಶ್ ಅಂತೂ ಇನ್ನೂ ಬಂದಿಲ್ವಾ? ಹರೀಶ ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋಗಿದ್ದಾನೆ, ಬರೋಕ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸಂತೋಷ ಸಂಜೆ ಬಂದ್ಬಿಡ್ತಾನೆ. ಯಾಕ್ರಿ? ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೆ. ಸರಿ, ನೀವಿಬ್ರು ಮಾತಾಡ್ತೀರಿ, ನಾನ್ ತಿನ್ನೋದಕ್ಕೇನಾದ್ರೂ ತಗೊಂಡ್ ಬರ್ತೀನಿ. ಸಿದ್ದೋರೆ, ಏನಾಯ್ತು? ಏನಾಯ್ತು ಗೊತ್ತಿಲ್ಲ ಮೇಡಮ್ರೆ, ಇರಿ ಏನಾಗಿದೆ ನೋಡ್ತೀನಿ. ಈಗೇನ್ ಮಾಡೋದು? ಬೈಕ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತಲ್ವಾ? ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಎಲ್ಲ ನಿಮ್ಮಿಂದನೇ. ಬೆಳಿಗ್ಗೆ ಬೇಗ ಬಂದಿದ್ರೆ ಇಷ್ಟೊತ್ತಿಗಾಗಲೇ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದಿತ್ತು. ನೀವೇ ದಾರಿಲಿ ಬರ್ಬೇಕಾದ್ರೆ ಅಲ್ಲಿ ನಿಲ್ಸ್ಕೊಂಡು ಇಲ್ಲಿ ನಿಲ್ಸ್ಕೊಂಡು ಲೇಟ್ ಮಾಡ್ಕೊಂಡು ಕರ್ಕೊಂಬಂದ್ರಿ. ಈಗ ನೋಡಿ, ಸರಿಯಾಗಿರೋ ಟೈಮ್ಗೆ ಗಾಡಿ ಕೈ ಕೊಟ್ಟದೆ. ಅಲ್ಲ,
ನಾವಿಬ್ರು ಅಪರೂಪಕ್ಕೆ ಈ ಥರ ಆಚೆ ಬಂದಿದ್ದೀವಿ ಅಂತ ಖುಷಿಯಲ್ಲಿ ಹಾಗೆಲ್ಲ ಮಾಡಿದೆ. ನನ್ಗೇನು ಗೊತ್ತಿತ್ತು ನಿಮ್ಮ ಗಾಡಿ ಈ ಥರ ಕೈ ಕೊಟ್ಬಿಡುತ್ತೆ ಅಂತ. ಏನು ಮಾಡೋದು? ಏನು ಮಾಡೋದು ಅಂದರೆ ಮುಂದೆ ಎಲ್ಲಾದ್ರೂ ಗ್ಯಾರೇಜ್ ಇದೆ ಅಂತ ನೋಡೋದು, ಇದ್ರೆ ರಿಪೇರಿ ಮಾಡಿಸ್ಕೊಂಡು ಹೋಗೋದು. ಇಲ್ಲೆಲ್ಲೂ ಮನುಷ್ಯರೇ ಇಲ್ಲ, ಇನ್ನು ಗ್ಯಾರೇಜಲ್ಲಿರುತ್ತೆ. ಒಂದು ವೇಳೆ ಸಿಕ್ಕಿದ್ರೂ ಅಲ್ಲಿವರೆಗೂ ಬೈಕ್ನ ತಳ್ಕೊಂಡು ಹೋಗೋಕ್ಕಾಗುತ್ತಾ? ಕಾಡಿನ ರಸ್ತೆ ಬೇರೆ, ಯಾರಾದರೂ ಬಂದು ನಮ್ಗೆ ಏನಾದರೂ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ. ಭಯ ಆಗುತ್ತೆ ಅಂತ ಇಲ್ಲೇ ಇರೋಕ್ಕಾಯ್ತದಾ? ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಜೊತೆ ನಾನು ಇದೀನಿ ತಾನೆ, ಯಾಕೆ ಭಯ ಪಡ್ತೀರಾ? ಏನೂ ಆಗೋಕ್ಕಿಲ್ಲ, ಸುಮ್ಮನೆ ನನ್ನ ಜೊತೆಲಿ ಬನ್ನಿ. ನನಗೇನಾದರೂ ಆಗ್ಬಿಡುತ್ತೆ ಅಂತ ಭಯ ಅಲ್ಲ, ನಿಮ್ಗೇನಾದರೂ ಆದರೂ ನನಗೆ ನೋವಾಗುತ್ತಲ್ವಾ? ಅಷ್ಟಕ್ಕೂ ಧೈರ್ಯ ಇದ್ರೂ ಹೊಸ ಜಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮೇಡಮ್ ಅವರೇ, ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಇದನ್ನ ತಳ್ಕೊಂಡು ಹೋಗಿದ್ರೆ ಇನ್ನೊಂದು ದೂರ ಹೋಗ್ಬೋದಾಗಿತ್ತು, ಮುಂದೆ ಏನಿದೆ ಅಂತ ತಿಳ್ಕೊಬೋದಾಗಿತ್ತು. ಬೇಡ ಗೌಡ್ರೆ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ನಾವು ಮುಂದೆ ಹೋದ್ರೂ ಅಲ್ಲಿ ಗ್ಯಾರೇಜ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ನಾವಿವತ್ತು ಇಲ್ಲೇ ಎಲ್ಲಾದರೂ ಉಳ್ಕೊಂಡು ಬಿಡೋಣ. ಏನು ಹೇಳ್ತಿದ್ದಾರೆ ಮೇಡಮ್ ಅವರೇ? ಇಲ್ಲಿ ಎಲ್ಲಿ ಅಂತ ಉಳ್ಕೊಳ್ಳೋಣ? ಸುತ್ತಮುತ್ತ ಬರೀ ಕಾಡೆ ಅದೇ, ಉಳ್ಕೊಳಕ್ ಮನೆಯಲ್ಲಿದೆ. ನಾವು ಬರೋವಾಗ ನಾನಲ್ಲೊಂದು ಮನೆ ನೋಡಿದೆ, ತುಂಬ ದೂರ ಏನಿಲ್ಲ, ನಾವು ಅಲ್ಲಿ ಹೋಗಿ ಉಳ್ಕೊಳ್ಳೋಣ. ಅದೆಲ್ಲ ಏನು ಬೇಡ ಮೇಡಮ್ ಅವರೇ, ನಮ್ಮಿಬ್ಬರೇ ಇಲ್ಲಿ ಉಳ್ಕೊಳ್ಳೋದು ಸರಿ ಹೋಗೋದಿಲ್ಲ. ಮುಂದೆ ಏನಾಗುತ್ತೋ ನೋಡೋಣ ಬನ್ನಿ. ಗೌಡ್ರೆ, ನಾವು ಮುಂದೆ ಹೋದ್ರೂ ಗ್ಯಾರೇಜ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ನಾನು ಹೇಳ್ತಿದ್ದೀನಲ್ಲ, ಅಲ್ಲೊಂದು ಮನೆ ಇದೆ, ಅಲ್ಲಿ ಉಳ್ಕೊಳ್ಳೋಣ. ಅಲ್ಲ ಮೇಡಮ್ ಅವರೇ, ಇವತ್ತು ನಾವಿಬ್ರು ಇಲ್ಲೇ ಇದ್ರೆ ಮನೆಯಲ್ಲಿ ಗಾಬರಿ ಆಗ್ತಾರೆ. ಅವರು ಕಾಲ್ ಮಾಡಿ ಹೇಳಿದ್ರಾಯ್ತು ಈ ಥರ ಆಗಿದೆ ಅಂತ. ಅಷ್ಟಕ್ಕೂ ನಾನು ನಿಮ್ಮ ಜೊತೆ ಇದ್ರೆ ನಮ್ಮ ಅಪ್ಪ ಅಮ್ಮ ಏನೂ ಗಾಬರಿ ಮಾಡ್ಕೊಳ್ಳಲ್ಲ. ಸುಮ್ಮನೆ ರಿಸ್ಕ್ ಬೇಡ, ಅಲ್ಲಿ ಮನೆಗೆ ಹೋಗ್ಬಿಡೋಣ. ಬನ್ನಿ ಬನ್ನಿ ಗೌಡ್ರೆ. ಏನ್ ನೋಡ್ತೀರಾ? ಬಂದ್ ತಳ್ಳಿ. ಗೌಡ್ರೆ ಗೌಡ್ರೆ, ಇದೆ ಮನೆ. ನಾನೇ ಕಣ. ನೀನಾ? ಅದು ಮಳೆ ಬರ್ತಾ ಇತ್ತಲ್ಲ, ಅದಕ್ಕೆ ಈ ಕಡೆ ಬಂದು ನಿಂತ್ಕೊಂಡೆ ಸದ್ಯ. ನಿನ್ನೆ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? 2 ಲಕ್ಷ ಕೊಡ್ತೀಯಾ? ಸಾಲ ಕಣ, ವಾಪಸ್ ಕೊಡ್ತೀನಿ. ಬ್ರೋ, ಓ ಗೊತ್ತಾಯ್ತು ಬಿಡು. ನಾನು ಯಾವತ್ತೂ ನಿನ್ನ ಹತ್ರ ದುಡ್ಡು ಕೇಳಿಲ್ಲ, ಈಗ ಯಾಕೆ ಅವ್ನು ಕೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಬ್ರೋ, ಹಾಗೇನಿಲ್ಲ. ಅದು ನೀನು ಎಷ್ಟೇ ಮಾತಾಡಿದ್ರು ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಯೋಚನೆ ಮಾಡ್ತಿರೋದು ನೀನು ಯೋಚನೆ ಮಾಡ್ತಿರೋದಲ್ಲ, ನಾನು ಯೋಚನೆ ಮಾಡ್ತಿರೋದು ಬೇರೆನೆ. ಏನು ಯೋಚನೆ ಮಾಡ್ತಿದ್ಯಾ ಬೇರೆ? ಓ, ಚೆಕ್ಕಿಗೆ ಸೈನ್ ಹಾಕೊಡ್ಲಿ ಅಂತನಾ? ಪರವಾಗಿಲ್ಲ ಬಿಡ, ನಾಳೆ ಬೆಳಿಗ್ಗೆ ಕೊಟ್ಟರೆ ಆಯಿತು. ಬೆಳಿಗ್ಗೆ ಸಿಗೋಣ. ತಗೋ. ಏ ಬ್ರೋ ಬ್ರೋ ಬ್ರೋ, ಅಯ್ಯೋ ಅದಲ್ಲ, ಅದು ವಿಷಯ ಏನು ಅಂದರೆ ಸಿಂಚನ ಅವಳಿಗೆ ಗೊತ್ತಾಗದೆ ನಿನಗೆ ಹೇಗೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ನೆನ್ನೆ ನಿನ್ನ ಹತ್ರ ಮಾತಾಡ್ಕೊಂಡು ಹೋದ್ನಾ, ಆ ವಿಷಯನೆಲ್ಲ ಸಿಂಚನಾಗಿ ಹೇಳ್ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಅವಳಿಗೆ ಹೇಳಿ ಆ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಿ ರಾಧಾ ಅಂತ ಆಗೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಕೊಡೋದಕ್ಕೆ ಮನಸ್ಸಿದೆ ಬ್ರೋ, ಆದರೆ ಸಿಚುವೇಶನ್ನು ಸಿಂಚನ. ಗೊತ್ತಾಯ್ತು ಬಿಡು, ನಿನಗೆ ಕೊಡೋ ಮನಸ್ಸಿದೆ, ಆದರೆ ಕೊಡೋಕ್ಕಾಗ್ತಿಲ್ಲ. ಇದೊಂಥರ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗಾಯ್ತು. ಇದಕ್ಕೆ ಕಣ ಹೇಳೋದು, ಹೆಂಗಸರಿಗೆ ಜವಾಬ್ದಾರಿ ಕೊಡಬಾರ್ದು ಅಂತ. ಅವಳಿಗೆ ಗೊತ್ತಿಲ್ಲದೆ ಏನೋ ಮಾಡೋಕ್ಕಾಗಲ್ವೇನಾ? ಇಲ್ಲ ಬ್ರೋ, ಅದು ಅವಳು 1 ರೂಪಾಯಿಗೂ ಲೆಕ್ಕ ಕೇಳ್ತಾಳೆ. ಹೆಸರಿಗೆ ಮಾತ್ರ ಅಷ್ಟೇ, ನಾನು ನಾಮಕಾವ ಅಷ್ಟೇ ಓನರ್. ನಿಜವಾಗ್ಲೂ ಅವಳು ಓನರ್. ಏನೋ ನೀನು ಪಾಡು, ಒಳ್ಳೆ ಪೋಸ್ಟರ್ಲಿರೋ ಹೀರೋ ಥರ.
ಪೋಸ್ಟಲ್ಲೇ ಒಬ್ಬ ಹೀರೋ, ಕತೆಗೆ ಬೇರೆ ಹೀರೋ ಅನ್ನೋ ಹಾಗಾಯ್ತು. ಹೋಗ್ಲಿ ಬಿಡು, ನಾನು ಹಣೆ ಬರೋದಲ್ಲಿ ನಿನ್ನ ಹತ್ರ ದುಡ್ಡು ತೊಗೊಳೋದಿಲ್ಲ ಅನ್ಸುತ್ತೆ. ಬೇರೆ ಎಲ್ಲರೂ ಟ್ರೈ ಮಾಡ್ತೀನಿ ಬಿಡು. ಬೇಜಾರು ಮಾಡ್ಕೋಬೇಡ ಬ್ರೋ. ಬೇಜಾರೇನಿಲ್ಲ ಕಣ. ಹೇ, ನಿನಗೆ ಯಾರಾದರೂ ಫೈನಾನ್ಷಿಯರ್ ಗೊತ್ತಿದ್ದಾರಾ? ಫೈನಾನ್ಷಿಯಲ್? ಹಾಂ, 2 ಲಕ್ಷ ಇಸ್ಕೊಡು, 6 ತಿಂಗಳು ತೀರಿಸ್ಬಿಡ್ತೀನಿ. ನೋಡೋ, ಬಡ್ಡಿ ಮಾತ್ರ 1 ರೂಪಾಯಿ. ಹಬ್ಬ ಅಂದರೆ 1 ರೂಪಾಯಿ ಇರಬೇಕು, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಹಾಂ, ಅಷ್ಟು ಕಡಿಮೆಗೆ ಬಡ್ಡಿ ದುಡ್ಡು ಕೊಡ್ತಾರೆ ಅಂದರೆ ನಿನಗಿಂತ ಮುಂಚೆ ನಾನೇ ತಗೋತಿರ್ಲಿಲ್ವಾ? ಆ ಥರದವ್ರು ಯಾರೂ ಪರಿಚಯ ಇಲ್ಲ ಬ್ರೋ. ಒಂದು ಕೆಲಸ ಮಾಡು, ನಿನ್ನ ಹೆಂಡತಿ ಹತ್ರನೇ ನನಗೆ ಸಾಲ ಅಂತ ಇಸ್ಕೊಡು. ಏಯ್, ಬಡ್ಡಿ ಕೊಡ್ತೀನಪ್ಪ. ಅದು ಬಡ್ಡಿ ನಿನ್ನ ಹತ್ರ ಇಸ್ಕೊಳ್ಳೋದ? ಸಿಂಚ ನನಗೂ ಇಷ್ಟ ಆಗಲ್ಲ ಅವೆಲ್ಲ. ಹಾಂ, ಏನು ನೀನು ಬಡ್ಡಿನೂ ತೊಗೊಳಲ್ಲ ಅಂತ್ಯ, ಸಾಲನೂ ಕೊಡ್ಸಲ್ಲ ಅಂತ್ಯ? ಸಿಚುವೇಶನ್ ಬ್ರೋ. ಏನು ಸಿಚುವೇಶನ್? ಅಣ್ಣ ತಮ್ಮ ಕಷ್ಟ ಸುಖಕ್ಕಾಗ್ಬೇಕಣ. ನೀನೇನು ಮಾಡ್ತೀಯ? ನಮ್ಮ ಬೇಬಿ ಮಾತು ಕೇಳ್ಕೊಂಡಿರ್ತೀಯ ಅಷ್ಟೇ. ನಾಳೆ ಬರ ತಗೋ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಇದನ್ನು ನಾನೇ ಸರಿ ಮಾಡಬೇಕು. ಹೋಗ್ಬಿಡಮ್ಮ, ಬನ್ನಿ. ಗೌಡ್ರೆ, ಜನನಾಯಕ ಅಂತೀರಾ, ನಾಳೆ ದಿನ ಜನತಾ ದರ್ಶನ ಮಾಡಬೇಕಾದ್ರೆ ಈ ಥರ ಒಂದು ಮನೆಗೆ ಬರಬೇಕು ಅಂದರೆ ಏನು ಮಾಡ್ತೀರಾ? ಬರಲ್ಲ ಅಂದ್ಬಿಡ್ತೀರಾ? ರೀ, ಅಲ್ಲಿ ಜನಗಳು ಇರ್ತಾರೆ ಕಣ್ರಿ, ಇಲ್ಲಿ ಒಂದೇ ಒಂದು ನರ್ಪಿಳೇನೂ ಇಲ್ವಲ್ಲ. ಯಾಕೆ? ನಾನು ನಿಮ್ಮ ಜೊತೆಲಿ ಇಲ್ವಾ? ಅದೇ ನನಗೂ ಭಯ ಆಯ್ತಿರೋದು. ನೀವು ಆಡ್ತಿರೋದು ನೋಡ್ತಿರೆ ಯಾವ ಕ್ಷಣದಲ್ಲಿ ಏನಾಯ್ತದೋ ಅಂತ ಭಯ ಆಯ್ತದೆ. ಹಲೋ, ಹಾಂ, ಯಾಕೆ ಸಿದ್ದವ್ರೆ ಸೈಲೆಂಟ್ ಆಗಿಬಿಟ್ರಿ? ಏನೂ ಇಲ್ಲ ಬಿಡಿ. ಏಯ್, ಯಾವ ನಾನು ಒಳಗಡೆ ಇರೋದು? ಬರ್ರ ಹೊರಗಡೆ. ನೀವಿಬ್ರೇ ಏನ್ ಮಾಡ್ತಾ ಇದೀರ ಇಲ್ಲಿ? ಅಣ್ಣ, ದೇವಸ್ಥಾನಕ್ಕೆ ಬಂದಿದ್ವಿ, ಬೈಕ್ ಕೆಟ್ಟೋಗಿತ್ತು. ಗ್ಯಾರೇಜ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಇವತ್ತೊಂದಿನ ಇಲ್ಲಿದ್ದು ಹೋಗ್ಬಿಡೋಣ ಅಂತ ಬಂದ್ವಿ. ನೋಡಿದ್ರ ಹೆಂಗ್ ಸುಳ್ಳು ಹೇಳ್ತಾರೆ? ಇಲ್ಲಿಗೆ ಬರೋರೆಲ್ಲ ಹಿಂಗೆ ಹೇಳೋದು. ಇಂಥವ್ರು ನಾವು ಎಷ್ಟು ಜನ ನೋಡಿಲ್ಲ. ಅದು ಕೆಟ್ಟೋಯ್ತು, ಇದು ಕೆಟ್ಟೋಯ್ತು, ದಾರಿ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಬರೋದು. ಏನೇನೋ ಆಗೋದು, ಊರ್ ತಲೆ ಕಟ್ಟೋದು. ಅಲ್ಲಪ್ಪ, ನೋಡಿದ್ರೆ ಓದ್ದವ್ರ ಥರ ಕಾಣಿಸ್ತಾ ಇದ್ದೀರಾ. ನಿಮ್ಮೂರಲ್ಲಿ ಜಾಗ ಸಿಗ್ಲಿಲ್ವಾ? ನಮ್ಮೂರೇ ಬೇಕಾಗಿತ್ತಾ? ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮೂರು ಹಾಳಾಗ್ತಾ ಇರೋದು. ಹಲೋ ಸರ್, ತುಂಬ ಓವರಾಗಿ ಮಾತಾಡ್ತಿದ್ದೀರಾ ನೀವು. ನಾವೇನು ಬೇಕು ಅಂತ ಇಲ್ಲಿ ಬಂದಿಲ್ಲ. ಹೇಳ್ತಿದ್ದೀವಿ ತಾನೇ ಬೈಕ್ ಕೆಟ್ಟೋಯ್ತು ಅಂತ. ಯಾಕೆ ಸುಮ್ಮನೆ ಬೈಕ್ ಬಂದಂಗೆ ಮಾತಾಡ್ತಿದ್ದೀರಾ? ನೀವು ತಿಳ್ಕೊಂಡ ಹಾಗೆ ನಾವು ಆ ಥರ ಅಲ್ಲ. ನಾವಿಬ್ರು ಮದುವೆ ಆಗೋರು. ನಮ್ಮ ಮದುವೆ ಫಿಕ್ಸ್ ಆಗಿದೆ. ಅದಕ್ಕೆ ಹರಕೆ ತೀರ್ಸೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ವಿ. ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಸಿಗಾಕೊಂಡ್ಮೇಲೆ ಎಲ್ಲರೂ ಇಂಥ ಕಾರಣಗಳೇ ಹೇಳೋದು. ನಿನ್ನಂತವ್ರು ನಾನು ಎಷ್ಟು ಜನ ನೋಡಿಲ್ಲ. ನೋಡಿ, ನಿಮ್ಗೆ ಆ ಥರ ಅನುಭವ ಆಗಿದ್ದೇನೋ ನನಗೆ ಗೊತ್ತಿಲ್ಲ, ಆದರೆ ನಾವು ಮಾತ್ರ ಆ ಥರ ತಪ್ಪು ಮಾಡಕ್ಕೆ ಬಂದಿಲ್ಲ. ದಯವಿಟ್ಟು ನಮ್ಮ ಮಾತನ್ನ ನಂಬಿ. ನಿಮ್ಮಿಬ್ಬರು ನೋಡಿದ್ರೆ ಗೊತ್ತಾಗತ್ತೆ ನೀವು ಇಲ್ಲಿ ಬಂದಿರೋದು ಬೇರೆ ಉದ್ದೇಶ ಅಂತ. ಬೇರೆಯವ್ರಿಗೆ ಕೇಳ್ಬಿಟ್ಟು ನಿಮ್ಮೂರಿಗೆ ಹೋಗಕ್ಕೆ ಆಗ್ತಿರ್ಲಿಲ್ವಾ? ರೀ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಇವ್ರು ಯಾರು ಅಂತ ತಿಳ್ಕೊಂಡಿದ್ದೀರಾ? ಇವರು ಮಾಜಿ MLA ಜವರೇಗೌಡ್ರ ಮಗ. ನಾನು ಹಾಲಿ MLA ಮುನ್ಸ್ವಾಮಿಯವ್ರ ಮಗಳು. ಇರಿ, ಈಗಲೇ ಅಪ್ಪಂಗೆ ಕಾಲ್ ಮಾಡಿ ಮಾತಾಡಿಸ್ತೀನಿ. ಸಿದ್ದೋರೆ, ಫೋನ್ ಕೊಡಿ.
number you are trying to call is currently switched off. ನೋಡಿ ನಿಮ್ಮ ಬಂಡವಾಳ ಎಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ. ಸಿಕ್ಕಾಕೊಂಡ ತಕ್ಷಣ MLA ಮಗ ಮಗಳು ಅಂತ ಸುಳ್ಳು ಬೇರೆ. ಮುಖ ನೋಡ್ತಿದ್ದೀರಾ? ಇವ್ರು ನೀಡ್ ಕಟ್ಟಾಗ್ರೋ. ಹೆಂಗೂ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಪೊಲೀಸರು ಕರೆಸಿದ್ರೆ ಅವರೇ ಇಲ್ಲಿ ಮದುವೆ ಮಾಡಿ ಮನೆಗೆ ಕಳಿಸ್ತಾರೆ. ಏಯ್ ಹಿಡ್ಕೊಳ. ನೋಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಾನು ನಿಜವಾಗ್ಲೂ ಜವರೇಗೌಡರ ಮಗನೇ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಹಿಂಗೆ ಹೇಳ್ಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದೀರಾ? ನೀವಿಲ್ಲಿ ಒಂದು ಹೆಜ್ಜೆ ಮುಂದಿಡಕ್ಕಾಗಲ್ಲ. ಒಂದೇ ನಿಮಿಷ ಬಿಡಿ, ಒಂದೇ ನಿಮಿಷ. ಏನಾಯ್ತಪ್ಪ? ಆ ಒಂಟಿ ಮನೆಯಲ್ಲಿ ಯಾವುದೋ ಒಂದು ಹುಡುಗಿ ಉಳ್ಕೊಂಡಿದ್ರಂತೆ. ಅದಕ್ಕೆ ಏನು ಮಾಡ್ತಿದ್ರಿ ಅಂತ ಊರು ಜನ ಎಲ್ಲ ಕೇಳ್ತಿದ್ದಾರೆ. ಯಾರಂತೆ ಅವರು? ಆ ಹುಡುಗ ಮಾಜಿ MLA ಮಗ ಅಂತೆ. ಆ ಹುಡುಗಿ ಹಾಲಿ MLA ಮಗಳಂತೆ. ನೀವೇನಿಲ್ಲಿ? ನಮ್ಮಿಬ್ರು ಮದುವೆ ಫಿಕ್ಸ್ ಆದರೆ ಇಲ್ಲಿರೋ ದೇವಸ್ಥಾನಕ್ಕೆ ನಾವು ಬರ್ತೀವಿ ಅಂತ ಇವ್ರ ಮನೆಯವರು ಹರಕೆ ಹೊತ್ಕೊಂಡಿದ್ರಂತೆ. ಬಿಡಿ ಅವ್ರನ್ನ. ಏನ್ ಮಾಡ್ತಿದ್ದೀರಾ ನೀವು? ಯಾರಮ್ಮ ನೀನು? ಇವ್ರಿಗೆ ಯಾಕೆ ಸಹಾಯ ಮಾಡ್ತಾ ಇದೀಯಾ? ನೋಡಿ ಸರ್, ನೀವು ಇವ್ರ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಅನ್ಕೊಂಡಿದ್ದಾಗೆ ಯಾವುದೋ ಉದ್ದೇಶಕ್ಕೆ ಬಂದಿಲ್ಲ ಇವರು. ನನಗೆ ಇವರಿಬ್ರು ಚೆನ್ನಾಗಿ ಗೊತ್ತು. ಇವರು ಮುಂದೆ ಗಂಡ ಹೆಂಡತಿ ಆಗೋರು. ಏನಪ್ಪ ದೇವ್ರೆ, ಹೆಂಡತಿ ಬಾಯಿಂದನೇ ಇನ್ನೊಬ್ಬರನ್ನ ಹೆಂಡತಿ ಅನ್ನೋಗಿ ಮಾಡ್ತಿದ್ಯಲ್ಲ, ಇದು ನ್ಯಾಯನಾ? ಅಲ್ಲಮ್ಮ, ಮದುವೆ ಆಗ್ಬೇಕಾದವರು ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು. ಇಲ್ಲೇನು ಇವ್ರಿಗೆ ಕೆಲಸ ಅಂತೀನಿ. ಆಗಿಂದ ಹೇಳ್ತಿಲ್ವಾ ನಮ್ ಗಾಡಿ ಕೆಟ್ಟ ಹೋಗಿದ್ದಕ್ಕೆ ನಾವ್ ಇಲ್ಲಿಗೆ ಬಂದಿದ್ದು ಅಂತ? ಯಾಕೆ ಕೇಳಿದ್ದನ್ನ ಕೇಳ್ತಿದ್ದೀರಾ? ನೋಡಮ್ಮ ಹೆಂಗ್ ಮಾತಾಡ್ತಾ ಇದಾರೆ. ಜೊತೆಗೆ MLA ಮಕ್ಕಳು ಬೇರೆ ಅಂತ ಸುಳ್ಳು ಬೇರೆ ಹೇಳ್ತಾ ಇದಾರೆ. ಅವ್ರು ಹೇಳ್ತಿರೋದು ಸುಳ್ಳಲ್ಲ ಸರ್. ಇವರು ಮಾಜಿ MLA ಜವರೇಗೌಡ್ರ ಮಗ. ಇವರು ಪ್ರೆಸೆಂಟ್ MLA ಮುನ್ಸ್ವಾಮಿ ಅವ್ರ ಮಗಳು. ಇವರಿಬ್ರು ಮದ್ವೆ ಗೊತ್ತಾಗಿದೆ. ಅದಕ್ಕೆ ಹರಕೆ ತೀರ್ಸ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದಾರೆ. ಆಗ್ಲೇ ನೀವು ನಂಬಲಿಲ್ಲ ಅಲ್ವಾ? ನೋಡಿ, ಅಪ್ಪನೇ ಕಾಲ್ ಮಾಡ್ತಿದ್ದಾರೆ. ಹಲೋ. ಏನಮ್ಮ ಪೂರ್ವೆ, ಫೋನ್ ಮಾಡೋದಂಗಿತ್ತು? ನಾನು ಒಂದು ಮೀಟಿಂಗಲ್ಲಿದ್ದೆ. ಫೋನ್ ನಾನು ನಾಟ್ ರೀಚಬಲ್ ಮಾಡಿಟ್ಟಿದ್ದೆ. ಈಗ ಫೋನ್ ನೋಡಿದೆ. ಏನೋ ವಿಷಯ? ಅಪ್ಪ, ನಾವು ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಾವು ವಾಪಸ್ ಬರ್ತಿರೋವಾಗ ಬೈಕು ಕೈ ಕೊಡ್ತು. ನಾನೇ ಮಗಳು ಅಂತ ಹೇಳಿದ್ರು ನಂಬ್ತಾ ಇಲ್ಲ. ಅವ್ರಿಗೆ ಕೊಡ್ತೀನಿ, ಮಾತಾಡಿ ಅಪ್ಪ. ಹೇಳಿ ಬುದ್ಧೇರ. ಅಲ್ರಯ್ಯ, ಈಗ ಮಾಡೋದು? ಅವ್ರು ಅಷ್ಟು ಹೇಳಿದ್ರು ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಇಲ್ಲಿ ಬಹಳಷ್ಟು ಜನ ಇದೇ ತರ ಬರ್ತಾ ಇರ್ತಾರೆ, ಅದಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ ಒಡಿಯ. ಸರಿ, ಈಗ ಅವ್ರನ್ನ ಅಲ್ಲಿಂದ ಕಳಿಸಿ. ನನ್ನ ಮಗಳಿಗೆ ಫೋನ್ ಕೊಡಿ. ಕೊಟ್ಟೆ. ಹಲೋ, ಹೇಳಿ ಅಪ್ಪ. ಪೂರ್ವಿ, ನೀವೇನು ಭಯ ಪಡಬೇಡಿ. ನನಗೆ ಗೊತ್ತಿರೋರು ಒಬ್ಬರನ್ನ ಕಳ್ಸ್ಕೊಡ್ತೀನಿ.
ಅವ್ರ ಜೊತೆ ಬಂದ್ಬಿಡಿ. ಸರಿಪಾ, ಓಕೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಪ್ಪ. ನೀವು ಹೇಳಿದ್ದು ನಮ್ಮದೇ, ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟು. ನೋಡಿ, ಎಲ್ಲರೂ ಇಲ್ಲಿಗೆ ಕೆಟ್ಟ ಉದ್ದೇಶದಿಂದ ಬರೋದಿಲ್ಲ, ಸರಿಯಾಗಿ ವಿಚಾರಿಸಿ ನಡ್ಕೊಳ್ಳಿ. ಆಯ್ತಪ್ಪ, ಕ್ಷಮಿಸ್ಬಿಡು. ಏಯ್ ನಡೀರಪ್ಪ, ನಡೀರ. ಭಾವನಾ ಅವರೇ, ಇವತ್ತು ನೀವು ಬಂದು ನಮ್ಮನ್ನ ಕಾಪಾಡ್ಬಿಟ್ರಿ. ಬರ್ದೇ ಹೋಗಿದ್ದಿದ್ರೆ ಅವ್ರು ಖಂಡಿತ ನಮ್ಮ ಮಾತನ್ನ ನಂಬ್ತಿರ್ಲಿಲ್ಲ. ಇವತ್ತು ನಿಮ್ಮಿಂದ ನಾವು ಉಳ್ಕೊಂಡ್ವಿ. ನೀವು ಮಾಡ್ತಿರೋ ಸಹಾಯದ ಮುಂದೆ ಇದೇನಿಲ್ಲ ಬಿಡಿ. ಸರಿ, ಈಗ ನೀವು ಹೇಗೆ ಹೊರಡ್ತೀರಾ? ಪೂರ್ವಿ ಅವರೇ, ನೀವು ಭಾವನವ್ರ ಜೊತೆ ಆಟೋದಲ್ಲಿ ಹೋಗಿ, ನಾನು ಹೆಂಗೋ ಬರ್ತೀನಿ. ನಿಮ್ಮೊಬ್ಬರನ್ನೇ ಬಿಟ್ಟು ನಾನೊಬ್ಳೇ ಹೋಗೋದಿಲ್ಲ, ನೀವು ನಮ್ಮ ಜೊತೆಗೆ ಬನ್ನಿ. ಹೌದು ಸಿದ್ದು ಅವರೇ, ನೀವಿಲ್ಲಿ ಒಬ್ಬರೇ ಇರೋದು ಸರಿ ಹೋಗಲ್ಲ. ಬನ್ನಿ, ನಾವೆಲ್ಲರೂ ಜೊತೆಗೆ ಹೋಗೋಣ. ಹೇಗಿದ್ರು ಅಪ್ಪ ಕಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿವರೆಗೂ ಆಟೋನಲ್ಲೇ ಹೋಗೋಣ. ಅಲ್ಲಿಂದ ಕಾರಲ್ಲಿ ಹೋದ್ರೆ ಆಯ್ತು. ಬನ್ನಿ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ.